ಸಣ್ಣದೊಂದು ಜೋಕ್ಸು. ಬಹಳಷ್ಟು ದಿನಗಳಿಂದ ಪ್ರೇಕ್ಷಕರು ಯಾಕ್ರಿ ಸುಮ್ಮನೆ ಆಗಿಬಿಟ್ರಿ ಯಾವುದೂ ಎಂತ ವಿಡಿಯೋ ಮಾಡ್ತಾ ಇಲ್ಲ ಅಂತಂದರು. ಅವ್ರಿಗೋಸ್ಕರ ಇವತ್ತೊಂದು ಸ್ಮಾಲ್ ಜೋಕ್ಸ್. ಸಂಸಾರ ಅನ್ನೋದು ಕೆಟ್ಟಿರ್ತೈತಿ. ಯಾಕೆ ಕೆಟ್ಟಿರ್ತೈತಿ ಅಂದ್ರೆ ಮಾತಿನಿಂದ ಕೆಟ್ಟಿರ್ತೈತಿ. ಮಾತು ಒಳ್ಳೇದಾಗಿತ್ತಂದ್ರೆ ಸಂಸಾರ ಕೆಡೋದಿಲ್ಲ. ಮಾತು ಕೆಟ್ಟದಾದಾಗ ಈ ಸಂಸಾರವನ್ನು ಕೆಡ್ತೈತಿ. ಯಾಕಂತಂದ್ರೆ ನೋಡ್ರಿ, ಪ್ರತಿಯೊಬ್ಬ ಗಂಡಸರು ಹೇಳ್ತಿರ್ತಾರೆ ಏನಂತ, ಕತ್ತಿ ದುಡ್ದಂಗೆ ದುಡಿತೀನಿ ನಾನು, ನಿನಗೆ ಮನೆಯೊಳಗೆ ಕುಂತು ಮಾಡಿ ಹಾಕೋದು ವಜ್ಜೆಗೈತಿ. ಒಂದು ದಿವಸ ಐತಿ ಊಟಕ್ಕೆ ಯಾವಾಗ ಬರ್ತೀರಿ, ಊಟಕ್ಕೆ ಏನು ಮಾಡಲಿ ಅಂತ ನೀ ಕೇಳಂಗಿಲ್ಲ, ಅದನ್ನು ಮಾಡಿಟ್ಟಿರ್ತಿ, ಬಂದನ ತಿನ್ನಬೇಕು ಅಂಥೇಳಿ ಎಷ್ಟೋ ಗಂಡು ಮಕ್ಕಳು ಈ ರೀತಿ ಮಾತಾಡ್ತಿರ್ತಾರೆ. ಆದರೆ ಅವರವರ ಕೆಲಸ ಅವ್ರಿಗೆ ಭಾರ ಆಗಿರ್ತೈತೆ ಅನ್ನೋಂಥದ್ದನ್ನು ಎಲ್ಲರೂ ಅರಿತಿಗೊಂಡ್ರೆ ಈ ಸಂಸಾರದೊಳಗೆ ಸಮಸ್ಯೆಗಳೇ ಬರ್ತಿರಂಗಿಲ್ಲ. ಇಲ್ಲಿ ಏನಾಗಿತ್ತು ಅಂತಂದ್ರೆ, ಒಬ್ಬ ವ್ಯಕ್ತಿ ಪ್ರತಿ ದಿವಸ ಏನೈತಿ ಕೆಲಸಕ್ಕೆ ಹೋಗಿ ಬಂದು ಊಟ ಮಾಡಿದ್ರೆ ಅವ್ನ ಮನೆ ಒಳಗೆ ಒಟ್ಟ ಊಟನ ಸಿಮಿ ಹತ್ತಿಲ್ಲಂತ. ಹೀಗಾಗಿ ಹೆಂಡತಿ ಕೂಡ ಸರಿಯಾಗಿ ಅಂತಿ ಮಾತಾಡ್ತಿದ್ದಿಲ್ಲಂತ. ಒಂದು ದಿವಸ ಸ್ವಾಮಿಗಳ ಹತ್ತಿರ ಕೇಳಬೇಕು ಅಂಥೇಳಿ ಪಾದನಂತ. ನೋಡ್ರಿ ಅಜ್ಜಾರ, ಸ್ವಲ್ಪ ಹೊತ್ತಿಗೆ ತೆಗೆದು ನೋಡ್ರಿ, ಸ್ವಲ್ಪ ಸಮಸ್ಯೆ ದ್ವಾಡ್ದದ ನಮ್ಮದು ಅಂತ. ಆಯ್ತಪ್ಪ, ಏನು ನೀನು ಸಮಸ್ಯೆ ಹೇಳು ಅಂತಂದು. ಏನಿಲ್ಲ, ಮನೆಯಾಗ ಒಟ್ಟ ಏನು ಅಡಿಗೆ ಮಾಡಿ ಹಾಕಿದ್ರು ಒಟ್ಟು ಶಮಿನ ಹತ್ತಲ್ತ್ರಿ, ಅದಕ್ಕೆ ಏನಾರ ಐತೆ ಸ್ವಲ್ಪ ನೋಡ್ರಿ ಅಂತ ಅಂದಂತ. ಅಲ್ಲಪ್ಪ, ಇದು ಹೊತ್ತಿಗೆ ತೆಗೆದು ನೋಡುವಂಥ ವಿಷಯ ಅಲ್ಲ ಇದು, ಮತ್ತು ಇದರಲ್ಲಿ ಏನು ಬರಂಗಿಲ್ಲ ಅಂತಂದ್ರಂತ. ಇಲ್ಲ ರೀ, ಅದಕ್ಕೆ ಏನಾರ ಒಂದು ಪರಿಹಾರ ಒಟ್ಟು ನಮ್ಗೆ ಹೇಳ್ರಿ, ಏನಾರ ಮಾಡ್ರಿ. ಇದೇನು ಸಮಸ್ಯೆ ಹೇಳಿದಲ್ಲ, ಈ ಸಮಸ್ಯೆನೂ ನಮ್ಮ ಮನ್ಯಾಗ ಹೋಯ್ತೋಪ ಅನ್ನಂತ. ನೀವು ಕೇಳಕ್ಕೆ ಬಂದಾಗ ದಿಕ್ಕು ತಿರ್ತಿ ಅಂತ ಏನು ಹೇಳಬೇಕು, ಏನು ಕೇಳಬೇಕು, ಏನು ಮಾಡಬೇಕು ಅನ್ನೋದೇ ತಿಳಿಲಿಲ್ಲ ಅಂತ. ಅವಾಗ ಒಟ್ಟು ಏನು ಮಾಡ್ತಿರೋ ಗೊತ್ತಿಲ್ಲ ಗುರುಗಳ, ನನಗೆ ಇವತ್ತೊಂದು ಪರಿಹಾರ ನೀವು ಕೊಟ್ಟರೆ ನಾ ಹೋಗ್ಲಿಕ್ಕೆ ಹೋಗಂಗಿಲ್ಲ ಅಂತ. ಆಯ್ತು, ಕೊಡ್ತಾನೆ, ಅದು ಏನು ದೊಡ್ಡ ಸಮಸ್ಯೆ ಅಲ್ಲ, ಅದು ಸಮಸ್ಯೆ ಅಂತ ನಾ ಬಗೆಹರಿಸ್ಕೊಂಡಿನಿ ನಮ್ಮ ಮನೆ ಅಂದು. ಅದೇ ರೀತಿ ನೀನು ನೀನು ಹೋಗಿ ಮಾಡು ಅಂತಂದಂತ. ಆಯ್ತು ರೀ, ಹೇಳ್ರಿ ಹಂಗಾರ ಅಂದ್ರು. ಹೀಗಾಗಿ ಅವ್ರು ಏನು ಹೇಳಿದ್ರಂತಂದ್ರೆ, ಮನೆಗೆ ಹೊಕ್ಕಿಯಲ್ಲ, ಹೋದಗಳನ್ನ ಇಂಥ ಅಡುಗೆ ಮಾಡಿ ಹಾಕ್ತಾರೆ ನಿನಗೆ. ಅವ್ರು ಏನೇ ಅಡುಗೆ ಮಾಡಿ ಹಾಕಲಿ, ಹೋದ ತಕ್ಷಣ ಏನೈತಿ, ನೀನು ತಿಂದ ತಕ್ಷಣ ಏನು ಹೇಳ್ಬೇಕಂದ್ರೆ, ಇಂಥ ಅಡುಗೆನ ಎಂದು ಉಂಡಿದ್ದಿಲ್ಲಾನು, ಎಷ್ಟು ರುಚಿ ಆಗೈತಿ ಅಂಥೇಳಿ ನೀ ಅಂದ್ಬಿಡು. ಅವ್ರು ಏನೈತಿ ಅವಾಗ ಖುಷಿಯಿಂದ ನಿನಗೆ ಚಲೋತಂಗ ಮಾಡಿ ಹಾಕ್ತಾರ ಅಂಥೇಳಿ ಗುರುಗಳು ಹೇಳಿ ಕಳಿಸಿದ್ರಂತ. ಅದೇ ಮಾತನ್ನ ಕೇಳ್ಕೊಂಡು ಆ ವ್ಯಕ್ತಿ ಅಂತಿ ಸೀದಾ ಮನೆಗೆ ಹೋದಂತ. ಮನೆಗೆ ಹೋಗ್ಬಿಡ್ದ ಅವತ್ತೇನೈತಿ ಊಟಕ್ಕೆ ನೀಡಿದ್ರಂತ. ಊಟಕ್ಕೆ ಏನು ನೀಡಿದ್ರಂತಂದ್ರೆ ಹೋಳಿಗೆ ನೀಡಿಬಿಟ್ಟಿದ್ರಂತ. ಹೋಳಿಗೆ ತುಪ್ಪ ನೀಡಿರಂತ, ತಿನ್ನಂತ. ಏನು ಹೋಳಿಗೆ ಮಾಡಿದನ್ನ, ಇಂಥ ಟೇಸ್ಟ ಒಮ್ಮೆ ತಿಂದಿಲ್ಲ ನನ್ನ ಜೀವನದಾಗ ಅಂತ ಅನ್ನಂತ. ಅಂದಗಳನ್ನ ಹೇಂತಿ ಸರ್ದ ನಿಂತೊಂದು ಕಪಾಳಿಗೆ ಕೊಟ್ಬಿಟ್ರಂತ. ದಿಕ್ಕತ್ತೆಪ್ಪಿ ಹೋತಂತ ಇವಾಗ. ಸ್ವಾಮಿಗಳು ಹಿಂಗೆ ಹೇಳಿದ್ರು, ಅದೇ ರೀತಿ ಬಂದ, ನೀಕೆ ಯಾಕೆ ಹೊಡೋಣ ನನಗಂತ, ಯಾಕೆ ಹೊಡೋದಿ ಅಂತ ಕೇಳಿದಂತ. ಅವಾಗ ಹೇಂತ ಹೇಳಂತ, ನಿನ್ನ ಜೊತೆ ಬಾಳೆ ಮಾಡಾಕತ್ತಿ 10-15 ವರ್ಷ ಆತು, ನಾನು ಒಂದು ದಿವಸ ಐತಿ ಅಡಿಗೆ ರುಚಿ ಐತಿ ಅಂತ ಹೇಳಿಲ್ಲ. ಇವತ್ತ ಮಗ್ಗಲ ಮನೆ ಹೆಣ್ಮಗಳಂತಿ ಹೋಳಿಗೆ ತಂದು ಕೊಟ್ಟಾಳ, ಅದನ್ನು ತಂದು ನೀಡಿದ್ರೆ ನಿನಗೆ ಭಾಳ ರುಚಿ ಹತ್ತಿಲ್ಲ ಅಂಥೇಳಿ ಬೈದಳು ಅಂಥೇಳಿ ಈ ಜೋಕ್ಸ್ ಬರ್ತೈತಿ. ಅದಕ್ಕೆ ಎಲ್ಲರೂ ಕೇಳಿ ಖುಷಿ ಪಡ್ತಾರೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾರೆ.